ಸ್ನೇಹಿತರೆ, 2016 ಜುಲೈ 7ಕ್ಕೆ ಭಾರತದ ಪ್ರಖ್ಯಾತ ಗೋಸ್ಟ್ ಹಂಟರ್ ಗೌರವ್ ತಿವಾರಿಯವರು ತಮ್ಮ ಮನೆಯ ಬಾತ್ರೂಮ್ನಲ್ಲಿ ರಹಸ್ಯಮಯವಾಗಿ ಸಾವನ್ನು ಅಪ್ಪುತ್ತಾರೆ. ಭಾರತದ ಯಾವುದೇ ವೈದ್ಯರಿಗೆ ಕೂಡ ಈ ಸಾವು ಹೇಗಾಯಿತು ಎಂಬ ರಹಸ್ಯವನ್ನು ಈ ತನಕ ಭೇದಿಸಲಾಗಲಿಲ್ಲ. ಆದರೆ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ಗಳ ಇನ್ವೆಸ್ಟಿಗೇಟರ್ಗಳ ಪ್ರಕಾರ ಯಾವುದೋ ನೆಗೆಟಿವ್ ಎನರ್ಜಿಯೊಂದು ಗೌರವ್ ಅವರ ದೇಹವನ್ನು ಬಲಿ ಪಡೆದಿದೆ. ಹಾಗಾದರೆ ಈ ಸಾವು ನಿಜವಾಗಿಯೂ ಹೇಗೆ ಸಂಭವಿಸಿತು ಎಂಬುದರ ಬಗ್ಗೆ ವಿವರಗಳನ್ನು ಒಳಗೊಂಡ ಒಂದು ಚಿಕ್ಕ ವಿಡಿಯೋವನ್ನು ನಾನು ನಿಮ್ಮ ಮುಂದೆ ಇರಿಸಿದ್ದೇನೆ. ವಿಡಿಯೋ ತುಂಬ ಇಂಟ್ರೆಸ್ಟ್ ಆಗಿದೆ. ದಯವಿಟ್ಟು ವಿಡಿಯೋವನ್ನು ಪೂರ್ತಿ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋಣ. ಗೌರವ್ ತಿವಾರಿ ಇಂಡಿಯಾದ ಪ್ರಸಿದ್ಧ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್. ಇವರು ತಮ್ಮ ಜೀವನದ ಬಹುಪಾಲು ಭಾಗವನ್ನು ಮರಣಾನಂತರದ ರಹಸ್ಯವನ್ನು ಭೇದಿಸುವುದರಲ್ಲಿ ತೊಡಗಿಸಿಕೊಂಡಿದ್ದರು. ಆದರೆ ಸ್ವತಃ ಅವರದೇ ಸಾವು ಒಂದು ಅತಿ ದೊಡ್ಡ ರಹಸ್ಯವಾಗಿಯೇ ಇಂದಿಗೂ ಉಳಿದಿದೆ. 7th ಜುಲೈ 2016 32 ವರ್ಷದ ಗೌರವ್ ಎಂದಿನಂತೆ ಬೆಳಿಗ್ಗೆ ಎದ್ದು ತಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರು. ತಮ್ಮ ಬೆಳಗಿನ ಉಪಹಾರ ಮುಗಿಸಿ ಎಂದಿನಂತೆ ಇಮೇಲ್ ಚೆಕ್ ಮಾಡಿ ಸಾಧಾರಣ ಒಂದು 11 ಗಂಟೆ ಹೊತ್ತಿಗೆ ಇವರು ಬಾತ್ರೂಮ್ಗೆ ಹೋದರು. ಮನೆಯವರೆಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿದ್ದರು. ಅಷ್ಟು ಹೊತ್ತಿಗೆ ಮನೆಯವರಿಗೆ ಬಾತ್ರೂಮಿನಿಂದ ಏನೋ ದೊಡ್ಡದಾಗಿ ಬಿದ್ದವನ್ನು ಸದ್ದು ಕೇಳಿಸಿತು. ತಕ್ಷಣ ಮನೆಯವರೆಲ್ಲರೂ ಗೌರವನನ್ನು ಕೂಗಿ ಕರೆದರು. ಆದರೆ ಬಾತ್ರೂಮ್ನೊಳಗಿದ್ದ ಗೌರವ್ನ ಯಾವುದೇ ಪ್ರತಿಕ್ರಿಯೆ ಕೂಡ ಬರಲಿಲ್ಲ. ತಕ್ಷಣ ಅವರೆಲ್ಲ ಬಾತ್ರೂಮ್ನ ಬಾಗಿಲ ಹತ್ತಿರ ಬಂದರು. ಬಾತ್ರೂಮನ್ನು ಕಟಕಟಾಯಿಸಿದರು. ಆದರೆ ಒಳಗಿದ್ದ ಗೌರವನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಮನೆಯವರು ಚಿಂತಿತರಾದರು ಮತ್ತು ಜೋರಾಗಿ ಬಾಗಿಲು ಬಡಿಯುತ್ತಾ ಗೌರವನನ್ನು ಕೂಗಿ ಕರೆದರು. ಕೊನೆಗೆ ಬೇರೆ ದಾರಿ ಕಾಣದೆ ಗೌರವ್ನ ತಂದೆಯವರು ಬಾಗಿಲನ್ನು ಮುರಿಯಬೇಕಾಯಿತು. ಒಳಗೆ ನೋಡುತ್ತಾರೆ, ಗೌರವ್ ಬಾತ್ರೂಮಿನಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದುಕೊಂಡಿದ್ದರು. ಆ ತಕ್ಷಣ ಮನೆಯವರು ಗೌರವ್ನನ್ನು ಆಸ್ಪತ್ರೆಗೆ ರವಾನಿಸಿದರು. ಅಲ್ಲಿ ಡಾಕ್ಟರ್ ಗೌರವ್ನನ್ನು ಪರೀಕ್ಷಿಸಿ ಒಂದು ಆಘಾತಕಾರಿ ವಿಷಯವನ್ನು ತಿಳಿಸುತ್ತಾರೆ. ಅದೇನೆಂದರೆ ಗೌರವ್ ಈಸ್ ನೋ ಮೋರ್. ಡಾಕ್ಟರ್ ಪ್ರಕಾರ ಗೌರವ್ನ ಸಾವು ಆನ್ ದ ಸ್ಪಾಟ್ ಆಗಿತ್ತು. ಆದರೆ ಗೌರವ್ನ ದೇಹದಲ್ಲಿ ಯಾವುದೇ ಗಾಯ ಇರಲಿಲ್ಲ. ಗೌರವನಿಗೆ ಹೃದಯಾಘಾತ ಕೂಡ ಆಗಿರಲಿಲ್ಲ. ಆನ್ ದ ಸ್ಪಾಟ್ ಡೆತ್ ಆಗುವಂತಹ ಯಾವುದೇ ಘಟನೆಗಳು ಕೂಡ ಗೌರವನೊಂದಿಗೆ ಸಂಭವಿಸಿಲ್ಲ ಅಂತ ಡಾಕ್ಟರ್ ದೃಢಪಡಿಸಿದರು. ಆದರೆ ಗೌರವನ ಕುತ್ತಿಗೆಯಲ್ಲಿ ಒಂದು ಸಪೂರದ ಉದ್ದವಾದ ಕೆಂಪಾದ ಗುರುತು ಮೂಡಿಬಂದಿತ್ತು. ಆದರೆ ಈ ಗುರುತು ಹೇಗಾಯಿತು, ಯಾರಿಂದಾಯಿತು ಅಂತ ಈವರೆಗೆ ಯಾರಿಂದಲೂ ಕೂಡ ಕಂಡುಹಿಡಿಯಲಾಗಲಿಲ್ಲ. ಹಾಗಾದರೆ ಈ ರಹಸ್ಯಮಯವಾದ ಸಾವು ಯಾವುದಾದರೂ ಅಗೋಚರವಾದ ಶಕ್ತಿಯಿಂದ ಘಟಿಸಿತೆ? ಈ ಬಗ್ಗೆ ಕೆಲವೊಂದು ವಿಷಯಗಳನ್ನು ಈ ವಿಡಿಯೋಗಳಲ್ಲಿ ನಾವು ಮುಂದಕ್ಕೆ ಚರ್ಚಿಸೋಣ. ಆದರೆ ಅದಕ್ಕೂ ಮೊದಲು ಗೌರವ್ ತಿವಾರಿ ಯಾರು ಅಂತ ಸ್ವಲ್ಪ ತಿಳಿದುಕೊಳ್ಳೋಣ. ಗೌರವ್ ತಿವಾರಿ ಇಂಡಿಯನ್ ಪ್ಯಾರಾನಾರ್ಮಲ್ ಸೊಸೈಟಿಯ ಫೌಂಡರ್. 1986ರಲ್ಲಿ ಪಾಟ್ನಾದಲ್ಲಿ ಗೌರವ್ ತಿವಾರಿ ಅವರ ಜನ್ಮವಾಗುತ್ತದೆ. ತಮ್ಮ 21ನೇ ವರ್ಷ ವಯಸ್ಸಿನಲ್ಲಿಯೇ ಅವರು ತಮ್ಮ ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕಕ್ಕೆ ಹೋಗುತ್ತಾರೆ. ಏವಿಯೇಷನ್ ಇಂಡಸ್ಟ್ರಿಯ ಬಗ್ಗೆ ಅಧ್ಯಯನ ಮಾಡುವುದಕ್ಕಾಗಿ ಗೌರವ್ ತಿವಾರಿ ಅಮೆರಿಕಕ್ಕೆ ಹೋಗಿದ್ದರು. ಆದರೆ ಅಲ್ಲಿ ಅವರಿಗೆ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಹಾಗೂ ದೆವ್ವ ಪ್ರೇತಗಳ ಬಗೆಗಿನ ಸಂಶೋಧನೆಯ ಬಗ್ಗೆ ಆಸಕ್ತಿ ಹುಟ್ಟಿತ್ತು. ಅಮೆರಿಕದಲ್ಲಿ ಅವರಿಗೆ ಬಹಳಷ್ಟು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ಕಾರ್ಯಾಚರಣೆಗಳನ್ನು ತುಂಬ ಹತ್ತಿರದಿಂದ ನೋಡುವ ಅವಕಾಶ ಸಿಕ್ಕಿತ್ತು. ನಿಧಾನವಾಗಿ ಅವರು ಸ್ವತಃ ಒಬ್ಬ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಆಗುವ ನಿರ್ಧಾರ ಮಾಡುತ್ತಾರೆ. ಆದರೆ ಸ್ನೇಹಿತರೆ, ನೀವು ಯೋಚಿಸುತ್ತಿರಬಹುದು, ಏವಿಯೇಷನ್ ಇಂಡಸ್ಟ್ರಿ ಬಗ್ಗೆ ಸ್ಟಡಿ ಮಾಡಲು ಹೊರಟ ತಿವಾರಿಯವರಿಗೆ ಈ ಭೂತ ಪ್ರೇತಗಳ ಬಗ್ಗೆ ಯಾಕೆ ಆಸಕ್ತಿ ಹುಟ್ಟಿತ್ತು? ಅದಕ್ಕೂ ಕಾರಣ ಇದೆ. ಇವೆಲ್ಲವೂ ಶುರುವಾಗುವುದು ಗೌರವ್ ಅವರು ನೆಲೆಸಿದ್ದ ತಮ್ಮ ಬಾಡಿಗೆಯ ಮನೆಯಿಂದ. ಫ್ಲಾರಿಡಾದಲ್ಲಿ ಅವರು ಯಾವ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದಾರೋ ಅಲ್ಲಿ ಅವರಿಗೆ ರಾತ್ರಿ ಆಗುತ್ತಿದ್ದಂತೆ ಕೆಲವು ವಿಲಕ್ಷಣ ಅನುಭವಗಳು ಆಗುತ್ತಿದ್ದವು. ಇದ್ದಕ್ಕಿದ್ದಂತೆ ಅವರ ರೂಮ್ನ ವಸ್ತುಗಳು ಅಳ್ಳಾಡುವುದು, ಇದ್ದಕ್ಕಿದ್ದಂತೆ ತೀವ್ರವಾದ ಚಳಿಗಾಳಿ ಬೀಸಿ ಬರುವುದು, ಯಾವುದೋ ಚಿಕ್ಕ ಮಗುವಿನ ಧ್ವನಿ ಕೇಳಿಸುವುದು, ಹೀಗೆಲ್ಲ. ಒಂದು ದಿನ ಅವರು ನೆರೆಕರೆಯವರೊಡನೆ ಈ ಬಗ್ಗೆ ತಿಳಿಸುತ್ತಾರೆ. ಆಗ ಅವರು ಹೇಳುತ್ತಾರೆ, ಆ ಅಪಾರ್ಟ್ಮೆಂಟ್ನಲ್ಲಿ ಒಬ್ಬಳು ಚಿಕ್ಕ ಹುಡುಗಿಯ ಆತ್ಮ ಇದೆ ಅಂತ. ಗೌರವ್ಗೆ ಸ್ವತಃ ಅನುಭವವಾಗುತ್ತಿದ್ದಂತೆ ಅವರು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಗಳ ಸಂಪರ್ಕಕ್ಕೆ ಬರುತ್ತಾರೆ. ಅಲ್ಲಿಂದಲೇ ಅವರಿಗೆ ಈ ಕ್ಷೇತ್ರದಲ್ಲಿ ಆಸಕ್ತಿ ಹುಟ್ಟಿತು. ಅವರಿಗೆ ಗೊತ್ತಿತ್ತು, ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವುದರಿಂದ ಅವರು ಹೆಚ್ಚೇನು ಹಣ ಗಳಿಸಲು ಸಾಧ್ಯವಿಲ್ಲ. ಆದರೆ ಅವರ ತೀವ್ರವಾದ ಕುತೂಹಲ ಅವರನ್ನು ಪ್ಯಾರಾನಾರ್ಮಲ್ ಜಗತ್ತಿನಲ್ಲಿ ಕೆಲಸ ಮಾಡುವಂತೆ ಮಾಡಿತ್ತು.
ಕೆಲಸ ಮಾಡುತ್ತಾ ಪ್ಯಾರಾನಾರ್ಮಲ್ ಆಕ್ಟಿವಿಟಿಗಳ ಬಗ್ಗೆ ಹಲವಾರು ಪ್ರಕರಣಗಳನ್ನು ಭೇದಿಸುತ್ತಾ ಗೌರವ್ ತಿವಾರಿಯವರು ಜನರಿಗೆ ಸಹಾಯ ಮಾಡುತ್ತಿದ್ದರು. ತಮ್ಮ ವೃತ್ತಿ ಕ್ಷೇತ್ರದಲ್ಲಿ ತಿವಾರಿಯವರು ತಮ್ಮ ಜೀವನದುದ್ದಕ್ಕೂ ಹೆಚ್ಚು ಕಡಿಮೆ 6,000ಕ್ಕಿಂತಲೂ ಹೆಚ್ಚು ಹಾಂಟೆಡ್ ಹೌಸ್ಗಳ ಅಂದರೆ ಭೂತ್ ಬಂಗ್ಲೆಗಳನ್ನು ಇನ್ವೆಸ್ಟಿಗೇಟ್ ಮಾಡಿದ್ದರು. ಮಾತ್ರವಲ್ಲ, ಇಂಡಿಯಾದ ಹೆಚ್ಚು ಪ್ರಸಿದ್ಧವಾದ ಕೆಲವು ಹಾಂಟೆಡ್ ಪ್ಲೇಸ್ ಅಂದರೆ ಭಂಗಾರ್ತ್ ಫೋರ್ಟ್, ಕುಲ್ದಾರಾ ವಿಲೇಜ್, ಮುಖೇಶ್ ಮಿಲ್ಸ್ ಮುಂತಾದ ಅತ್ಯಂತ ಭಯಾನಕ ಪ್ರದೇಶಗಳಲ್ಲಿಯೂ ಕೂಡ ಗೌರವ್ ತಿವಾರಿಯವರು ಇನ್ವೆಸ್ಟಿಗೇಷನ್ ನಡೆಸಿದ್ದರು. ತಿವಾರಿಯವರು ಇಂಡಿಯನ್ ಪ್ಯಾರಾನಾರ್ಮಲ್ ಸೊಸೈಟಿಯನ್ನು ಸ್ಥಾಪಿಸುವಾಗ ಜೊತೆಗೆ ಪ್ಯಾರಾನಾರ್ಮಲ್ ಹೆಲ್ಪ್ಲೈನ್ ಕೂಡ ಆರಂಭಿಸುವ ಆ ಮೂಲಕ ಪ್ಯಾರಾನಾರ್ಮಲ್ ಸಂತ್ರಸ್ತರ ಅಂದರೆ ಯಾವುದೇ ಆತ್ಮಗಳಿಂದ ಪೀಡಿತರಿಗೆ ಸಹಾಯ ಮಾಡುವ ಕನಸನ್ನು ಹೊಂದಿದ್ದರು. ಗೌರವ್ನ ಪ್ರತಿ ಇನ್ವೆಸ್ಟಿಗೇಷನ್ನ ತಳಹದಿ ಕೂಡ ವಿಜ್ಞಾನವೇ ಆಗಿತ್ತು. ಯಾವುದೇ ಆತ್ಮಗಳ ಕೇಸನ್ನು ಸಾಲ್ವ್ ಮಾಡುತ್ತಿರುವಾಗ ಕೂಡ ಅದರ ಹಿಂದಿನ ಸೈಂಟಿಫಿಕ್ ರೀಸನ್ಗಳನ್ನು ಅವರು ಕಂಡುಹಿಡಿಯುತ್ತಿದ್ದರು. ತಮ್ಮ ರೆಕಾರ್ಡೆಡ್ ರೀಡಿಂಗ್ಗಳನ್ನು ಆಧಾರವಾಗಿಟ್ಟುಕೊಂಡೇ ಅವರು ಯಾವುದೇ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳುತ್ತಿದ್ದರು. ಗೌರವ್ ಅವರು ತುಂಬ ಧೈರ್ಯಶಾಲಿಯಾಗಿದ್ದರು. ಎಂತಹದೇ ಭಯಾನಕ ಹಾಂಟೆಡ್ ಪ್ಲೇಸ್ ಆಗಲಿ ಅಲ್ಲಿ ಅವರು ಸ್ವತಃ ಒಬ್ಬರೇ ತೆರಳಿ ಇನ್ವೆಸ್ಟಿಗೇಷನ್ ನಡೆಸಿ ಬರುತ್ತಿದ್ದರು. ಗೌರವ್ ಅವರು ಇನ್ವೆಸ್ಟಿಗೇಟ್ ಮಾಡಿದ ಕೇಸ್ಗಳನ್ನೇ ಆಧಾರವಾಗಿಟ್ಟುಕೊಂಡು ಅದರಿಂದ ವಿಷಯಗಳನ್ನು ಹೆಕ್ಕಿ ತೆಗೆದು ಅನೇಕ ಸಿನಿಮಾಗಳನ್ನು ತಯಾರಿಸಿದ್ದಾರೆ. ಫಿಯರ್ ಫೈಲ್ಸ್, ಭೂತ್ ಆಯಾ ಮುಂತಾದ ಶೋಗಳಲ್ಲೆಲ್ಲ ಗೌರವ್ ಅವರು ಇನ್ವೆಸ್ಟಿಗೇಟ್ ಮಾಡಿದ ಪ್ರಕರಣಗಳೇ ಇದ್ದವು. ಈ ಶೋಗಳಲ್ಲಿ ಕೂಡ ಇಂಟ್ರೊಡಕ್ಷನ್ ಹಾಗೂ ಎಂಡ್ನಲ್ಲಿ ಸ್ವತಃ ಗೌರವ್ ತಿವಾರಿ ಅವರೇ ಕಾಣಿಸಿಕೊಳ್ಳುತ್ತಿದ್ದರು. ಅವರು ಕರಿಯರ್ನ ಅತ್ಯಂತ ಉನ್ನತ ಶಿಖರದಲ್ಲಿರುವ ಹೊತ್ತಿಗೆ ಗೌರವ್ ತಿವಾರಿ ಅವರಿಗೆ ಒಂದು ಪ್ರಕರಣ ಸಿಕ್ಕಿತ್ತು. ಬಹುಶಃ ಅವರಿಗೂ ಕೂಡ ಈ ಕೇಸನ್ನು ತಾನು ಯಾವತ್ತೂ ಕಂಪ್ಲೀಟ್ ಮಾಡುವುದಿಲ್ಲ ಅಂತ ಊಹಿಸಿರಲಿಕ್ಕಿಲ್ಲ. ಯಾಕೆಂದರೆ ಇದೇ ಕೇಸ್ ಅವರನ್ನು ಒಂದು ಅತ್ಯಂತ ರಹಸ್ಯಾತ್ಮಕ ಸಾವಿನ ದವಡೆಗೆ ತಳ್ಳಿತ್ತು. ಈ ಪ್ರಕರಣವನ್ನು ಇನ್ವೆಸ್ಟಿಗೇಷನ್ ಮಾಡುವ ಹೊತ್ತಿಗೆ ಅವರ ರೆಕಾರ್ಡಿಂಗ್ನ ಪ್ರಕಾರ ಆ ಸ್ಥಳದಲ್ಲಿ 12 ಆತ್ಮಗಳು ಸೇರಿಕೊಂಡಿದ್ದವು. ಆ ಇನ್ವೆಸ್ಟಿಗೇಷನ್ ನಡೆಸುತ್ತಾ ಅವರು ಒಂದು ದಿನ ಮನೆಗೆ ಬರುವಾಗ ಯಾವುದೋ ಒಂದು ಅಗೋಚರವಾದ ಬಲಶಾಲಿಯಾದ ನೆಗೆಟಿವ್ ಎನರ್ಜಿಯೊಂದು ಅವರನ್ನು ಹಿಡಿದುಕೊಂಡಂತೆ, ಅವರನ್ನು ಹಿಂಬಾಲಿಸಿ ಅವರ ಮನೆ ತನಕ ಬಂದಂತೆ ಅವರಿಗೆ ಭಾಸವಾಗಿತ್ತು. ತಮ್ಮ ಪತ್ನಿಯಲ್ಲಿ ಅವರು ಯಾವುದೋ ಅಗೋಚರವಾದ ಶಕ್ತಿ ತನ್ನನ್ನು ಹಿಂಬಾಲಿಸುತ್ತಿದೆ ಅಂತ ಪದೇ ಪದೇ ಹೇಳುತ್ತಿದ್ದರು. ಅದು ಪದೇ ಪದೇ ತನ್ನನ್ನು ಸೆಳೆಯುತ್ತಿದೆ ಅಂತ ಕೂಡ ಅವರು ಹೇಳುತ್ತಿದ್ದರು. ಆದರೆ ಗೌರವ್ ಅವರ ಸಾವನ್ನು ಪೊಲೀಸರು ಸುಸೈಡ್ ಅಂತಲೇ ದಾಖಲಿಸಿಕೊಂಡರು. ಆದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಗೌರವ್ ಅವರ ಸಾವನ್ನು ಪ್ಯಾರಾನಾರ್ಮಲ್ ಆಕ್ಟಿವಿಟಿಗಳ ರಿಸಲ್ಟ್ ಅಂತಲೇ ಬಣ್ಣಿಸಲಾಗುತ್ತಿದೆ. ಆದರೆ ಗೌರವ್ ಅವರ ಸಾವು ಯಾವುದರಿಂದ ಆಯಿತು ಅನ್ನುವ ರಹಸ್ಯವನ್ನು ಈ ತನಕ ಭೇದಿಸಲಾಗಲೇ ಇಲ್ಲ. ಇದೊಂದು ಪ್ರೀ ಪ್ಲ್ಯಾನ್ ಮರ್ಡರಾ ಅಥವಾ ಸುಸೈಡಾ ಅಥವಾ ಯಾವುದಾದರೂ ಪ್ಯಾರಾನಾರ್ಮಲ್ ಶಕ್ತಿಗಳಿಂದ ಆಯಿತಾ? ಈ ರಹಸ್ಯ ಇಂದಿಗೂ ಅಭೇದ್ಯ. ಸ್ನೇಹಿತರೆ, ನಿಮಗೆ ಏನನ್ನಿಸುತ್ತದೆ? ಗೌರವ್ ಅವರ ಸಾವು ಯಾವ ರೀತಿಯಿಂದ ಬಂದಿರಬಹುದು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಅದೇ ರೀತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಂಬಲಿಸಿ. ಧನ್ಯವಾದಗಳು.